ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಭಾರ್ಗವಿ ಕೈಗೆ ಗಾಯತ್ರಿ ದೇವಿಯನ್ನು ಸಿಕ್ಕಿದ್ರು. ಆದ್ರೆ ಇಲ್ಲೇ ಇರೋದು ಕಣ್ರಿ ಟ್ವಿಸ್ಟ್. ಹಾಗಾದರೆ ಇಲ್ಲಿ ಗಾಯತ್ರಿ ದೇವಿನೇ ಗಂಗಾನೇ ಗಾಯತ್ರಿ ದೇವಿ ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತದೆ. ಹಾಗಾದರೆ ಇಬ್ಬರು ಮುಖವಾಡವನ್ನು ಹಾಕ್ಕೊಂಡಿರ್ತಕ್ಕಂಥ ಈ ಮಹಾನ್ ಲೇಡಿ ಯಾರಪ್ಪ, ಏನಾಯಿತು, ಏನು ಕತೆ, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಬೃಂದ ಮತ್ತು ಭಾರ್ಗವಿ ಇಬ್ಬರು ಕೂಡ ಗಾಯತ್ರಿ ದೇವಿಯ ಹುಡುಕಾಟದಲ್ಲಿದ್ದಾರೆ. ಇಲ್ಲಿ ಭಾರ್ಗವಿ ಗಾಯತ್ರಿ ದೇವಿಯ ಹುಡುಕಾಟಕ್ಕಿಂತ ಮಕ್ಕಳನ್ನ ಕಾಪಾಡಬೇಕು ಅಂತ ಮುಂದಾಗ್ತಿದ್ದಾರೆ. ಆದರೆ ಗಾಯತ್ರಿ ದೇವಿಯ ಅಡ್ರೆಸ್ ಸಿಕ್ತಿದ್ದಾಗನೇ ಬೃಂದ ಗಾಯತ್ರಿ ದೇವಿ ಎಲ್ಲಿ ಅಂತ ರೋಡ್ ಅಳಿತಿದ್ದಾರೆ, ಬೀದಿಯಲ್ಲಿ ತಿರುಗ್ತಿದ್ದಾರೆ, ಪ್ರತಿಯೊಬ್ಬರನ್ನ ಕೂಡ ಕೇಳ್ತಿದ್ದಾರೆ. ಆದರೆ ಯಾರು ಕೂಡ ಗೊತ್ತಿಲ್ಲ ಅಂತಿದ್ದಾರೆ. ಇದೇ ಏರಿಯಾದವ್ರು ಇದ್ಕೊಂಡು ನಿಮಗೆ ಅಡ್ರೆಸ್ ಗೊತ್ತಿಲ್ವಾ, ಪ್ಲೀಸ್ ಅವ್ರಿಗೆ ಹೇಳಿ ಅಂತ ತುಂಬ ರಿಕ್ವೆಸ್ಟ್ ಮಾಡ್ಕೊತಿದ್ದಾಳೆ ಬೃಂದ. ಬಟ್ ಯಾರಿಗೂ ಕೂಡ ಗೊತ್ತಿಲ್ಲ. ದೇವ್ರ ಹತ್ರ ಕೂಡ ಅಂಗಲಾಚಿ ಕೇಳ್ಕೊತಿದ್ದಾರೆ. ದೇವ್ರೆ, ಪ್ರತಿ ಬಾರಿ ಕೂಡ ಭಾರ್ಗವಿನೇ ನನ್ನ ಮುಂದೆ ಗೆಲ್ಲಿಸ್ತೀಯ, ದಯವಿಟ್ಟು ಈ ಒಂದು ಬಾರಿ ನನ್ನ ಮೇಲೆ ಕರುಣೆ ತೋರಿಸಿ ನನ್ನನ್ನು ಗೆಲ್ಸಪ್ಪ, ಇದು ನನಗೆ ತುಂಬಾ ಮುಖ್ಯ ಆಗಿದೆ. ದಯವಿಟ್ಟು ಆ ಗಾಯತ್ರಿ ದೇವಿನ ನಾನೇ ಮನೆ ಕರ್ಕೊಂಡು ಹೋಗಬೇಕು, ದಯವಿಟ್ಟು ಆಕೆ ಎಲ್ಲಿದ್ದಾಳೆ ಅನ್ನೋದನ್ನು ನನಗೆ ತೋರಿಸ್ಕೊಡು, ಗಾಯತ್ರಿ ದೇವಿಯನ್ನು ನಾನು ನೋಡಲೇಬೇಕು, ಅವ್ರ ಹತ್ರಕ್ಕೆ ಹೋಗಲೇಬೇಕು, ಅವ್ರನ್ನ ಕರ್ಕೊಂಡು ಹೋಗಲೇಬೇಕು ಅಂತ ಬೃಂದ ದೇವರಲ್ಲೂ ಕೂಡ ಅಂಗಲಾಚಿ ಮೊರೆ ಇಡ್ತಿದ್ದಾರೆ. ಇತ್ತ ಕಡೆ ಅರ್ಜುನ ಇನ್ನೂ ಕೂಡ ಅದೇ ಹ್ಯಾಂಗ್ ಓವರ್ನಲ್ಲಿದ್ದಾರೆ. ಅಲ್ಲಿಗೆ ಅಜ್ಜಿ ಕೂಡ ಬರ್ತಾರೆ. ಶಕುಂತಲಾ ಅವರು ಬರ್ತಿದ್ದಾಗನೇ ತಗೋ ಅರ್ಜುನ ಕಾಫಿ ಕುಡಿ ಅಂತ ಹೇಳ್ತಾರೆ. ಇನ್ನೂ ಕೂಡ ಅದೇ ಹ್ಯಾಂಗ್ ಓವರಲ್ಲಿ ಇದ್ದೀನಿ, ಏನಾಯಿತು ಅಂತಲೇ ಗೊತ್ತಿಲ್ಲ, ಅದೇನು ಮಾವ ತಂದುಕೊಟ್ರು, ಅದನ್ನು ಕುಡಿದ ಮೇಲೆ ಯಾಕೋ ತಲೆ ಗಿರ್ರ ಅಂತ ಹೇಳಿ ತಿರ್ಗೋಕೆ ಶುರು ಆಗೋಯ್ತು. ಇದರ ನಡುವೆ ಏನೇನಾಯಿತು ಅನ್ನೋದೇ ನೆನಪಿಲ್ಲ ಶಕು. ನನಗೆ ಅಲ್ಲಿ ಚರಣ್ ಬ್ರೂ ಜೊತೆ ಫೈಟ್ ಮಾಡಿದೆ ಅಂತ ಅನ್ನಿಸ್ತಿದೆ, ನಿಜನ ಸುಳ್ಳ ಏನೋ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ. ಅಂದಾಗ ಏನು ಹೇಳ್ತಿದ್ಯಾ, ಚರಣ್ ನಿನ್ನ ಜೊತೆ ಜಗಳ ಆಡೋದಾ? ಹಾಗಿದ್ರೆ ಅದು ಖಂಡಿತ ಸುಳ್ಳು ಬಿಡು, ಚರಣ್ ಯಾವತ್ತೂ ಕೂಡ ಆ ರೀತಿ ಮಾತಾಡೋನೇ ಅಲ್ಲ ಅಂತ ಶಕ್ಕು ಹೇಳ್ತಿದ್ದಾರೆ. ಬಟ್ ಅದು ಖಂಡಿತವಾಗ್ಲೂ ನಿಜ ಆಗಿದೆ. ಚರಣ್ ಅರ್ಜುನ್ ಮೇಲೆ ಎರಗಿದ್ದು ನಿಜ. ತದನಂತರ ಆಯ್ತ ಕಡೆ ಅರ್ಜುನ ಆದರೂ ಕೂಡ ಏನಾಯಿತು ಅಂತಲೇ ಗೊತ್ತಾಗ್ತಿಲ್ವಲ್ಲ ಶಕು. ಜೊತೆಗೆ ಇವತ್ತು ಡ್ಯಾಡ್ ಮತ್ತು ಮಮ್ಮಿದು ವೆಡ್ಡಿಂಗ್ ಆ್ಯನಿವರ್ಸರಿ, ಇವತ್ತು ಅವ್ರಿಗೆ ಸರ್ಪ್ರೈಸ್ ಪಾರ್ಟಿ ಅರೇಂಜ್ ಮಾಡಿದ್ದೀನಿ ಅಂತ ಅರ್ಜುನ್ ಹೇಳ್ತಾರೆ. ಆಗ ಇಲ್ಲಿ ಶಕುಂತಲಾ ಅವರು, ಹೌದಾ ಅರ್ಜುನ್, ಒಳ್ಳೆ ಕೆಲಸ ಮಾಡಿದೆಯಾ, ಇವತ್ತು ಒಳ್ಳೆ ಸರ್ಪ್ರೈಸ್ ಕೊಡು ಅವ್ರಿಗೆ. ಲಾಸ್ಟ್ ಇಯರ್ ತಾನೇ ನಿನ್ನನ್ನು JP ಮಗ ಅಂತ ಒಪ್ಕೊಂಡ, ಜೊತೆಗೆ ನೀನು ಭಾರ್ಗವಿಯನ್ನು ಇಷ್ಟಪಟ್ಟು ಮದುವೆ ಆದ ನಂತರ ಮನೆ ಬಿಟ್ಟು ಹೋದ್ರಿ, ಮತ್ತೆ ಮನೆಗೆ ವಾಪಸ್ ಬಂದ್ರಿ, ಜೊತೆಗೆ ನೀನು ಒಂದೇ ಲಾ ಫಾರ್ಮಲ್ಲಿ ಕೆಲಸ ಮಾಡ್ತಿದ್ಯಾ, ನಿಜಕ್ಕೂ ಎಷ್ಟೆಲ್ಲ ಚೇಂಜಸ್ ಆಗಿದೆ, ಈ ವರ್ಷ ಏನು ಮಾಡಬೇಕು ಅಂದ್ಕೊಂಡಿದ್ಯಾ ಅಂತ ಹೇಳಿ ಕೇಳ್ತಿದ್ದಾರೆ ಶಕುಂತಲಾ ಅವರು. ಏನಿಲ್ಲ ಅಜ್ಜಿ, ಭಾರ್ಗವಿ ಅವ್ರನ್ನ ಅಪ್ಪ ಸೊಸೆ ಅಂತ ಒಪ್ಕೊಂಡ್ರೆ ಅದಕ್ಕಿಂತ ಬೇರೆ ಏನೂ ಕೂಡ ಬೇಕಾಗಿಲ್ಲ ಅಂತ ಅರ್ಜುನ್ ಹೇಳ್ತಾರೆ. ಖಂಡಿತವಾಗ್ಲೂ ಎಲ್ಲ ಕೂಡ ಒಳ್ಳೇದಾಗತ್ತೆ ಅಂತ ಹೇಳಿ ಶಕುಂತಲಾ ಹೇಳ್ತಾರೆ. ಹೌದು, ಭಾರ್ಗವಿ ಎಲ್ಲಿ ಅಂತ ಹೇಳಿ ನೋಡ್ತಿರ್ತಾರೆ. ಅಷ್ಟರಲ್ಲಿ ಇದ ಕಡೆ ನಿರ್ಮಲಾ ಪಾಟೀಲ್ಗೆ ಒಂದು ಉಂಗುರ ಸಿಗತ್ತೆ. ಅದನ್ನು ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಅನ್ನೋ ಕಾರಣಕ್ಕೆ JPನೇ ನನಗೆ ಉಡುಗೊರೆಯಾಗಿ ಕೊಡೋದಕ್ಕೆ ತಂದಿರ್ಬೋದು ಅಂದ್ಕೊಂಡಿದ್ದ. ತಾನೇ ಹಾಕ್ಕೊಂಡು ಬಿಡ್ತಾರೆ. ಹಾಕ್ಕೊಂಡು JP ಹತ್ರ ಬಂದು ಕಾಫಿ ಕೊಡೋಕೆ ಬಂದಾಗ ಉಂಗುರವನ್ನು ನೋಡಿದಂಥ JP ರುಚಿ ಕೇಳ್ತಾರೆ, ಏನಿದು, ಇದನ್ನು ಯಾಕೆ ಹಾಕ್ಕೊಂಡಿದ್ಯಾ, ಬೇರೆಯವ್ರ ವಸ್ತುನ ತೊಗೊಂಡಾಗ ನಿನಗೆ ಗೊತ್ತಾಗಬಾರ್ದಾ, ಬೇರೆಯವ್ರ ವಸ್ತು ತೊಗೋಬೇಕಾದ್ರೆ ಪರ್ಮಿಷನ್ ಕೇಳಬೇಕು ಅಂತ JP ಖಡಕ್ ಹಾಗೆ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಅಲ್ಲಿಗೆ ಚರಣ್ ಮತ್ತು ಅರ್ಜುನ್ ಕೂಡ ಬರ್ತಾರೆ. ಇಲ್ಲಿ ನಿರ್ಮಲಾ ಪಾಟೀಲ್ ಅವರು, ಏನಿದು JP, ಇದು ನನಗೆ ತಂದಿದ್ದಲ್ವಾ, ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಅಂತ ಹೇಳಿ ನೀವೇ ನನಗೆ ತೊಗೊಂಡು ಬಂದಿದ್ರಾ ಅಂತ ಹಾಕ್ಕೊಂಡೆ ಅಷ್ಟೇ ಅಂತ ಹೇಳಿ ನಿರ್ಮಲಾ ಹೇಳ್ತಾರೆ. ಇದು ನಿಂದಲ್ಲ, ಬೇರೆಯವ್ರದ್ದು, ತೆಗಿ ಅದನ್ನು ಅಂತ JP ಹೇಳಿದಾಗ, ಯಾರ್ದಿದು JP, ಬೇರೆ ಯಾರದು ಅಂದರೆ, ನೋಡಿದು ಅರ್ಜುನ್ ಹುಡುಗಿ ಥರ ಹೆಣ್ಮಕ್ಳ ಥರ ಇದೆ, ಹಾಗಾಗಿ ಹಾಕ್ಕೊಂಡೆ ಅಷ್ಟೇ, ನೋಡಿದ್ರೆ ಇದು ಬೇರೆಯವ್ರದ್ದು, ತೆಗಿ ಅಂತ ಹೇಳ್ತಿದ್ದಾರೆ. ಯಾರ್ದು ಅದು ಅಂತ ಹೇಳಿ ಮಗನಿಗೂ ಕೂಡ ಹೇಳ್ತಾರೆ ನಿರ್ಮಲಾ ಅವರು. ನಂತರ ಇಲ್ಲಿ ಚರಣ್ ಹೇಳಿ, ಡ್ಯಾಡ್ ಅಮ್ಮ ಕೇಳ್ತಿದ್ದಾರಲ್ವ ಮಾಮ್, ಯಾರ್ದು ಅಂತ ಹೇಳಿ, ಸುಮ್ಮನೆ ಇದ್ಬಿಟ್ರೆ ಹೇಗೆ ಅಂತ ಹೇಳ್ತಿದ್ದಾರೆ. ಈ ಕಡೆ JP ಏನನ್ನ ಕೂಡ ಮಾತಾಡ್ತಿಲ್ಲ, ಅದನ್ನು ತೆಗಿ ಅಂತಷ್ಟೇ ಹೇಳಿ ಅದನ್ನು ಇಸ್ಕೊಂಡ್ಬಿಡ್ತಾರೆ. ನಂತರ ಹೇಳಿ, JP ಯಾಕೆ ಇದು, ಬೇರೆ ಯಾರದು ಅಂದರೆ ಯಾರಿಗೆ ಸಂಬಂಧಪಟ್ಟಿದ್ದು, ಹೆಣ್ಮಕ್ಳು ಉಂಗುರ ನಿಮ್ಮ ಹತ್ರ ಯಾಕಿದೆ, ಬೇರೆಯವ್ರಿಗೆ ಯಾರು ಕೊಡೋಕೆ ಅಂತ ತೊಗೊಂಡು ಬಂದಿದ್ರೆ ಇದನ್ನು ಅಂತ ನಿರ್ಮಲ್ ಅವರು ಖಡಕ್ಕಾಗಿ ಪ್ರಶ್ನೆ ಮಾಡ್ತಿದ್ದಾರೆ. ಹೇಳಿ, ಡ್ಯಾಡ್ ಏನು ಮುಚ್ಚಿಟ್ಟು ಮಾಡ್ತಾ ಇದ್ದೀರಾ ನೀವು ಅಂತ ಹೇಳಿ ಚರಣ್ ಹೇಳಿದಾಗ, ಕಡೆ ಅರ್ಜುನ್, ಏನು ಮಾತಾಡ್ತಿದ್ಯಾ ಬ್ರೋ ನೀನು, ಅಪ್ಪನ ಬಗ್ಗೆನೇ ಡೌಟ್ ಪಟ್ಟು ಮಾತಾಡ್ತಿದ್ಯಾ ಅಂತ ಕೇಳ್ತಿದ್ದಾರೆ. ನಾನು ಆ ರೀತಿ ಮಾತಾಡ್ತಿಲ್ಲ ಅರ್ಜುನ್, ಮಾಮ್ ಕೇಳ್ತಿದಾರಲ್ವ ಯಾರ್ದದು ಉಂಗುರ ಅಂತ, ಅಂದಮೇಲೆ ಡ್ಯಾಡ್ ಉತ್ತರ ಕೊಡಬೇಕಲ್ವ, ಅದನ್ನು ಬಿಟ್ಟು ಅವರೇ ಈ ರೀತಿ ಮೌನವಾಗಿದ್ಬಿಟ್ರೆ ಹೇಗೆ, ಮಕ್ಳಿಗೆ ಪಾಠ ಹೇಳ್ಕೊಡ್ಬೇಕಾಗಿರೋ ದೊಡ್ಡವರೇ ಅಂತ ತಪ್ಪು ಕೆಲಸ ಮಾಡಿದರೆ ಹೇಗೆ ಅರ್ಥ, ಅದಕ್ಕೋಸ್ಕರನೇ ಮಾಮ್ ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಹೇಳ್ತಿದ್ದಾನೆ ಅಷ್ಟೇ ಅಂತ ಚರಣಿ ಹೇಳ್ತಾರೆ.
ಡ್ಯಾಡ್ ನಿಮ್ಮ ಬಗ್ಗೆ ತಪ್ಪು ತಿಳುವಳಿಕೆ ಆಗ್ತದೆ, ದಯವಿಟ್ಟು ಯಾರ್ದು ಏನು ಎಲ್ಲವನ್ನ ಕೂಡ ಹೇಳ್ಬಿಡಿ ಡ್ಯಾಡ್ ಅಂತ ಅರ್ಜುನ್ ಹೇಳಿದಾಗ ಈ ಕಡೆ ನಿರ್ಮಲ ಅವರು ನನ್ನ ಮೇಲೆ ಆಣೆ ನೀವು ಹೇಳ್ತಾ ಇದ್ರೆ ಅಂತ ಜೆ ಪಿ ಕೈಯಿಂದ ಹಣೆ ಹೊರಿಸ್ಕೊಂಡ್ಬಿಡ್ತಾರೆ ಇಲ್ಲಿ ನಿರ್ಮಲಾ ಪಾಟೀಲ್ ಅವರು. ಆಗ ಇಲ್ಲಿ ಜೆ ಪಿ ಅನಿವಾರ್ಯವಾಗಿ ಹೇಳಲೇಬೇಕಾಗುತ್ತೆ ಇದು ನನ್ನ ಮೊದಲ ಹೆಂಡತಿ ಗಾಯತ್ರಿ ದೇವಿಯದು ಅಂತ. ನಿರ್ಮಲ ಅವ್ರಿಗೆ ಶಾಕ್ ಆಗತ್ತೆ, ಈ ಕಡೆ ಚರಣ್ ಮತ್ತು ಅರ್ಜುನ್ಗೂ ಶಾಕ್ ಆಗುತ್ತೆ. ಬಿಕಾಸ್ ಅವರಿಬ್ಬರಿಗೆ ಮದುವೆನೇ ಗೊತ್ತಿರಲಿಲ್ಲ. ನಿರ್ಮಲ ಅವ್ರಿಗಾದ್ರೂ ಮೊದಲೇ ಮದುವೆ ಆಗಿದೆ ಅನ್ನೋದು ಗೊತ್ತಿತ್ತು, ಆದರೂ ಕೂಡ ಇನ್ನೂ ಜೆ ಪಿ ಅವರನ್ನು ನೆನಪಲ್ಲಿ ಇಟ್ಕೊಂಡಿದ್ದಾರೆ ಅಂತ ನಿರ್ಮಲ ಅವ್ರಿಗೆ ಬೇಜಾರಾಗ್ತದೆ. ನಂತರ ಇದು ನನ್ನ ಮೊದಲ ಹೆಂಡತಿ ಗಾಯತ್ರಿ ದೇವಿಯದ್ದು, ಅಗ್ನಿ ಸಾಕ್ಷಿಯಾಗಿ ಮದುವೆ ಆದಂಥ ನನ್ನ ಮೊದಲನೇ ಪತ್ನಿಯದ್ದು ಅಂತ ಹೇಳ್ತಾರೆ. ಆಗ ಚರಣಗೆ ಅನ್ಸುತ್ತೆ, ಹೋ ಹಾಗಿದ್ರೆ ಇದೇ ಹೆಸರಲ್ವಾ ಬೃಂದಾ ಹೇಳಿದ್ದು, ನನ್ನಮ್ಮನ ಅವರು ಅಂತ ಚರಣ ಅನ್ಕೋತಾರೆ. ನಂತರ ಇಲ್ಲಿ ಏನದು ಜೆ ಪಿ, ನಿನ್ನ ಮೊದಲನೇ ಹೆಂಡತಿಯನ್ನು ಇನ್ನೂ ಕೂಡ ಮರ್ತಿಲ್ವಾ? ಇಷ್ಟು ವರ್ಷ ಆದರೂ ಕೂಡ ಇನ್ನೂ ಆಕೆಯನ್ನು ನೀವು ಇನ್ನೂ ಪ್ರೀತಿಸ್ತಿದ್ರ? ಅದು ಹೇಗೆ ಜೆ ಪಿ? ಇಬ್ಬರನ್ನ ಕೂಡ ಮನಸ್ಸಲ್ಲಿ ಇಟ್ಕೊಳ್ಳೋಕ್ಕಾಗತ್ತೆ? ಹೇಳಿ ಜೆ ಪಿ, ನೀವು ಮಾಡ್ತಿರೋದು ಸರಿನಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊ ನಿರ್ಮಲಾ, ಜಸ್ಟ್ ನೆನಪು ಅಷ್ಟೇ, ಅವಳ ನೆನಪಿಗೋಸ್ಕರ ಇದನ್ನು ಇಟ್ಕೊಂಡಿದ್ದು. ಅವಳು ಜಸ್ಟ್ ನನಗೆ ಹೆಂಡತಿ ಅಷ್ಟೇ ಆಗಿರಲಿಲ್ಲ, ನನಗೆ ಒಳ್ಳೆ ಗೆಳತಿ ಆಗಿದ್ದು. ಅವಳನ್ನು ನಾನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ, ಅದಕ್ಕಷ್ಟೇ ನೆನಪಿಗೆ ಇಟ್ಕೊಂಡಿದ್ದೆ. ನಾನು ನಿನ್ಗೆ ಮೋಸ ಮಾಡ್ತೀನ ಅಂತ ಹೇಳಿ ಜೆ ಪಿ ಹೇಳ್ತಾರೆ. ಆಕೆ ಸತ್ತು ಹೋಗಿದ್ದಾಳೆ ತಾನೆ, ನಿನಗೂ ಅದು ಗೊತ್ತಿದೆ ಅಲ್ವಾ ಅಂದಾಗ ಗಾಯತ್ರಿ ದೇವಿ ನನ್ನಮ್ಮ ಸತ್ತು ಹೋಗಿದ್ದಾರೆ, ಆದರೆ ಬೃಂದ ಬದುಕಿದ್ದಾರೆ, ಕರ್ಕೊಂಡು ಬರ್ತೀನಿ ಅಲ್ಲಲ್ಲ ಅಂತ ಹೇಳಿ ಚರಣ್ಗೆ ಅನ್ಸೋಕೆ ಶುರು ಆಗುತ್ತೆ. ನಂತರ ಅಲ್ಲಿ ನಿರ್ಮಲ್ ಅವರು ಬೇಜಾರು ಮಾಡ್ಕೊಂಡು ಕೂತ್ಕೋತಾರೆ. ಜಿ ಪಿ ಚರಣ್ ಎಲ್ಲ ಹೊರಡ್ತಾರೆ. ಬಟ್ ಇಲ್ಲಿ ಅರ್ಜುನ್ ಮಾತ್ರ ಮಮ್ ಯಾಕೆ ಬೇಜಾರು ಮಾಡ್ಕೊಂಡಿದ್ರ, ಅದು ನೆನಪಿನ ವಿಷಯ ತಾನೇ, ಅದಕ್ಕೆಲ್ಲ ಇಷ್ಟು ಬೇಜಾರು ಮಾಡ್ಕೋತಾರ ಅಂತ ಸಮಾಧಾನ ಪಡಿಸ್ತಿದ್ದಾರೆ. ಖಂಡಿತ ಡ್ಯಾಡ್ ನಿಮ್ಮ ಜೊತೆ ಇಷ್ಟು ವರ್ಷ ಇದ್ದಾರೆ ಅಂದರೆ ತಿಳ್ಕೊಬೇಕಲ್ವಾ ನೀವು, ಅವ್ರು ನಿಮ್ಮನ್ನ ಎಷ್ಟು ಇಷ್ಟಪಡ್ತಾರೆ ಅಂತ. ಯಾರ ಮೇಲೆ ಎದುರಿದ್ರು ರೇಗಿರ್ಬೋದು ಅವರು, ಬಟ್ ಯಾವತ್ತೂ ನಿಮ್ಮ ಮೇಲೆ ರೇಗಿಲ್ಲ. ಅವರು ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ ಅವರು. ಪ್ಲೀಸ್ ಮಾಮ್ ಇದನ್ನು ಇಲ್ಲಿಗೆ ಬಿಟ್ಟು ಮೊದಲು ಹೇಗಿದ್ರು ಇಬ್ಬರು ಕೂಡ ಹಾಗೆ ಇದು ಬಿಡಿ ಅಂತ ಹೇಳಿ ಅರ್ಜುನ್ ಹೇಳ್ತಾರೆ. ನಂತರ ಈ ಕಡೆ ಭಾರ್ಗವಿ ಮಕ್ಕಳನ್ನ ಕಾಪಾಡೋದಕ್ಕೆ ಅಂತ ಬಂದಿದ್ದಾರೆ. ಎಲ್ಲ ಬ್ಯಾಚ್ಗಳು ಹೋಗ್ತಿದೆ, ಇನ್ನು 2 ಬ್ಯಾಚ್ ಶಕ್ತಿ ಪ್ರಸಾದ್ ಕಡೆದು ಬರಬೇಕಾಗಿದೆ. ಬಟ್ ತಡ ಆಗ್ತದೆ. ಈ ಬಾರಿ ಕೂಡ ಎಡ್ವರ್ಟ್ ಆದರೆ ಖಂಡಿತ ಅಕ್ಕ ಕ್ಷಮಿಸೋದಿಲ್ಲ ಅಂತ ಹುಡುಗರು ಮಾತಾಡ್ಕೊತಿದ್ದಾರೆ. ಅಷ್ಟರಲ್ಲಿ ಭಾರ್ಗವಿಗೆ ಎಲ್ಲಿ ಹೋಗ್ತಿರೋದು ಅನ್ನೋ ಇನ್ಫಾರ್ಮೇಷನ್ಸ್ ಬರುತ್ತೆ. ಹಾಗಾಗಿ ಆ ಜಾಗಕ್ಕೆ ಹೋಗಿ ಮಕ್ಕಳನ್ನ ಕಾಪಾಡೋದಕ್ಕೆ ಅಂತ ಮುಂದಾಗ್ತಾರೆ. ಬಟ್ ಯಾವುದೋ ರೌಡಿ ಬಂದು ಭಾರ್ಗವಿ ಮೇಲೆ ಅಟ್ಯಾಕ್ ಮಾಡಿ ಮುಖಕ್ಕೆ ಹಾಕಿರೋ ಮಾಸ್ಕ್ ಕಳ್ಚಿ ಹೋಗುತ್ತೆ. ಕೊನೆಗೂ ಭಾರ್ಗವಿ ಅಂತಕ್ಕಂಥ ಸತ್ಯ ಹೊರಬೀಳುತ್ತೆ. ನಂತರ ಭಾರ್ಗವಿ ಎಲ್ರಿಗೂ ಕೂಡ ಹಿಗ್ಗಾಮುಗ್ಗ ಬಾರಿಸಿ ಮಕ್ಕಳನ್ನ ಕಾಪಾಡೋದಕ್ಕೆ ಅಂತ ಓಡ್ತಿದ್ದಾಳೆ. ಇನ್ನೇನು ಜೀಪಲ್ಲಿ ಹಾಕೊಂಡು ಹೊರಡುತ್ತಿದ್ದಾರೆ ಅವರು ಕೂಡ. ಅಷ್ಟರಲ್ಲಿ ಇನ್ನೇನು ಭಾರ್ಗವಿ ಹೋಗಬೇಕು ಅನ್ನೋಷ್ಟರಲ್ಲಿ ಯಾರೋ ಒಂದು ಆ ಕಡೆಯಿಂದ ಬಂದಂಥ ಹೆಂಗಸು ಭಾರ್ಗವಿಗೆ ಡ್ಯಾಶ್ ಹೊಡಿತಾರೆ, ಬಿದ್ದು ಹೋಗ್ತಾರೆ ಅವರು. ಆದರೂ ಕೂಡ ಭಾರ್ಗವಿ ಸುಮ್ಮನಿರುವುದಿಲ್ಲ, ಹೊರಟೇ ಬಿಡ್ತಾಳೆ. ಬಟ್ ಅವಳು ಇನ್ನೇನು ರೀಚ್ ಆಗಬೇಕು ಅನ್ನೋಷ್ಟರಲ್ಲಿ ಅವರು ಕೂಡ ಹೊರಟ್ಬಿಡ್ತಾರೆ. ನಂತರ ಭಾರ್ಗವಿಗೆ ಗೊತ್ತಾಗುತ್ತೆ, ನಾನು ಯಾರಿಗೋ ಡ್ಯಾಶ್ ಹೊಡೆದೆ ಅಂದ್ಕೊಂಡು ಹಿಂದಕ್ಕೆ ತಿರುಗ್ತಾಳೆ. ಅವರನ್ನು ಎಬ್ಬಿಸ್ತಾಳೆ. ಎಬ್ಬಿಸದೆ ಅವರನ್ನು ನೋಡಿ ಭಾರ್ಗವಿ ಶಾಕ್ ಆಗ್ತಿದ್ದಾಳೆ. ಭಾರ್ಗವಿನ ನೋಡಿ ಆಕೆ ಕೂಡ ಶಾಕ್ ಆಗ್ತಾರೆ. ನೀನು ಅವ್ನ ಕಡೆಯವ್ರಲ್ವಾ, ನಾನು ಅಷ್ಟು ವರ್ಷದಿಂದ ಕೂಡ ಅವನಿಂದ ತಪ್ಪಿಸ್ಕೊಂಡು ಓಡ್ತಾನೆ ಬಂದಿದ್ದೀನಿ, ನಿನ್ನನ್ನು ಬಿಟ್ಟಿದ್ದಾನ ಅವನು ಅಂತ ಗಾಬರಿ ಆಗ್ತಿದ್ದಾರೆ. ಗಾಬರಿ ಆಗಬೇಡಿ, ನೀವು ಏನು ಮಾತಾಡ್ತಿದ್ರಾ ಅಂತಾನೆ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ಭಾರ್ಗವಿ ಅವರ ಗಂಟನ್ನ ಎತ್ಕೊಡೋಕೆ ಅಂತ ಹೋಗ್ತಾಳೆ. ಅಲ್ಲಿ ಜಿ ಪಿ ಜೊತೆ ಅವರ ಫೋಟೋವನ್ನು ನೋಡ್ತಾಳೆ. ನೋಡಿದೆ ಆಶ್ಚರ್ಯ ಆಗತ್ತೆ, ಇದು ಅವತ್ತು ನಾನು ನೋಡಿದ ಫೋಟೋ ಅಲ್ವಾ, ಗಾಯತ್ರಿ ದೇವಿ ಇವರೇನಾ ಅಂತ ಹೇಳಿ ಅಂದ್ಕೊಂಡಿದ್ದೆ. ನೀವು ಗಾಯತ್ರಿ ದೇವಿನ ಅಂತ ಭಾರ್ಗವಿ ಪ್ರಶ್ನೆ ಮಾಡಿದಾಗ ನನ್ನ ಹೆಸರು ನಿನ್ಗೆ ಹೇಗೆ ಗೊತ್ತು ಅಂತ ಹೇಳಿ ಗಾಯತ್ರಿ ದೇವಿ ಕೇಳ್ತಾರೆ. ಅದೇ ನಾನು ರವೀಂದ್ರ ಭಟ್ಕಳ್ ಅವರ ಮಗಳು ಭಾರ್ಗವಿ ಅಂದಾಗ, ಹೌದಾ ನಿಮ್ಮ ಅಪ್ಪನ ನಾನು ಹುಡುಕ್ತಾನೆ ಇದ್ದೀನಿ, ಬಟ್ ಅವ್ನು ಫೋನೇ ರಿಸೀವ್ ಮಾಡ್ತಿಲ್ಲ ಅಂದಾಗ ಅವ್ರು ಸತ್ತು ಹೋಗ್ಬಿಟ್ರು ಅಂದಾಗ, ಅಯ್ಯೋ ಜಿ ಪಿ ಅವನನ್ನು ಸಾಯಿಸ್ಬಿಟ್ನ ಅಂತ ಹೇಳಿ ಗಾಯತ್ರಿ ದೇವಿ ಹೇಳ್ತಾರೆ. ಮಾತನ್ನು ಕೇಳಿದೆ ಭಾರ್ಗವಿ ಶಾಕ್ ಆಗ್ತಾಳೆ. ನಂತರ ಇಲ್ಲಿ ಭಾರ್ಗವಿ ಗಾಯತ್ರಿ ದೇವಿಯನ್ನು ಕರ್ಕೊಂಡು ಮನೆಗೆ ಬಂದಿದ್ದಾರೆ. ಮನೆಗೆ ಬರೋದ್ರ ಮುಖಾಂತರ ಜೆ ಪಿಗೆ ಬಿಗ್ ಶಾಕ್ ಕೊಡ್ತಿದ್ದಾರೆ. ಖಂಡಿತವಾಗ್ಲೂ ಇದರಲ್ಲಿ ಒಂದು ನಾವು ಖಂಡಿತವಾಗ್ಲೂ ಫೈಂಡ್ ಔಟ್ ಮಾಡಲೇಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಜೆ ಪಿ ಗಾಯತ್ರಿ ದೇವಿಯನ್ನು ತುಂಬ ಇಷ್ಟಪಡ್ತಾ ಇದ್ರು. ಜೊತೆಗೆ ಶಕ್ತಿ ಪ್ರಸಾದ್ ಮಾತ್ರ ಗಂಗಾನ ನೋಡಿರೋದು. ಜೊತೆಗೆ ಭಾರ್ಗವಿಯ ಮಕ್ಕಳನ್ನ ತಡೆಯೋಕೆ ಹೋದಾಗ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದು ಒಂದು ಲೇಡಿ, ಡ್ಯಾಶ್ ಹೊಡೆದಿದ್ದು ಒಂದು ಲೇಡಿ, ಅದೆಲ್ಲವೂ ಗಾಯತ್ರಿ ದೇವಿ ಅಂತ ಅನ್ಕೋತಾ ಇದ್ದೀವಿ. ಬಟ್ ಇಲ್ಲೇ ಇರೋದು ನಿಜವಾದಂಥ ಟ್ವಿಸ್ಟ್. ಖಂಡಿತ ಇದು ಬೇರೆ ಯಾರೂ ಅಲ್ಲ, ಗಂಗಾನೇ. ಹಾಗಿದ್ರೆ ಗಂಗಾನೇ ಗಾಯತ್ರಿ ದೇವಿಯಾಗಿ ಬಂದ್ರ, ಹಾಗಿದ್ರೆ ಜಿ ಪಿ ಜೊತೆ ಫೋಟೋ ಯಾತಕ್ಕೆ? ಜಿ ಪಿ ಹೇಗೆ ಈಕೆ ನನ್ನ ಹೆಂಡತಿ ಗಾಯತ್ರಿ ದೇವಿ ಅನ್ಕೋತಾರೆ? ಖಂಡಿತವಾಗ್ಲೂ ಈಕೆನೇ ಗಾಯತ್ರಿ ದೇವಿ, ಈಕೆನೇ ಗಂಗಾನೇ ಗಾಯತ್ರಿ ದೇವಿ, ಗಾಯತ್ರಿನೇ ಗಂಗಾ. ಇಬ್ಬರ ಒಂದು ಮಾಸ್ಕ್ ಹಾಕೊಂಡಿದ್ದೆ ಈ ಲೇಡಿ ಆಟ ಆಡ್ತಿದ್ದಾರೆ. ಹಾಗಾಗಿನೇ ಜೆ ಪಿಯಿಂದ ದೂರ ಆಗಿರೋದು. ಶಕ್ತಿ ಪ್ರಸಾದ್ಗೆ ಮಾತ್ರ ಗೊತ್ತಿದೆ ಗಾಯತ್ರಿ ದೇವಿ ಗಂಗಾ ಇಬ್ರು ಕೂಡ ಒಬ್ಬರೇ ಅಂತಕ್ಕಂಥದ್ದು. ಪಾಪ ರವೀಂದ್ರ ಅವ್ರಿಗೂ ಕೂಡ ಗೊತ್ತಿರಲಿಲ್ಲ. ಇಲ್ಲಿ ಜೆ ಪಿ ನಿಜವಾಗ್ಲೂ ಕೂಡ ಗಾಯತ್ರಿ ದೇವಿ ವಿಶ್ವದಲ್ಲಿ ತುಂಬ ಅನೌಸೆಂಟ್ ಅಂತಾನೆ ಹೇಳ್ಬೋದು. ಭಾರ್ಗವಿನ ಕೆಡ್ಡಾಗೆ ಬೀಳಿಸ್ತಿದ್ದಾರೆ ಗಾಯತ್ರಿ ದೇವಿ ಅಂತಕ್ಕಂಥ ಮಾಸ್ಕ್ ಹಾಕೊಂಡಿರ್ತಕ್ಕಂಥ ಲೇಡಿ ಗಂಗಾ ಅಂತಲೂ ಹೇಳ್ಬೋದು.
ಹಾಗಿದ್ರೆ ಕೊನೆಗೂ ಗಾಯತ್ರಿ ಗಂಗಾ ಇಬ್ರು ಒಬ್ಬರೇ ಅನ್ನೋ ವಿಷಯನ ಕೂಡ ಭಾರ್ಗವಿ ತಿಳ್ಕೊಂಡ್ಬಿಟ್ಲ. ಏನಾಯ್ತು ಏನು ಕಥೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.